ಜೂನ್ 20ಕ್ಕೆ ಆದಿಚುಂಚನಗಿರಿ ವಿವಿ ಬೆಂಗಳೂರು ಕ್ಯಾಂಪಸ್ ಉದ್ಘಾಟನೆ. ನಗರೂರಿನ ಬಿಜಿಎಸ್ ಎನ್ಸಿಎಚ್ ಆವರಣದಲ್ಲಿ ನೂತನ ಕ್ಯಾಂಪಸ್ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ, ಎಲ್ಲರಿಗೂ ಆರೋಗ್ಯ ನೀಡಲು ಬಿಜಿಎಸ್ ಆಸ್ಪತ್ರೆ ಮತ್ತು ವೈದ್ಯ ಕಾಲೇಜು ಬದ್ಧ. ಉಪಕುಲಪತಿ ಡಾ ಎಂ.ಎ. ಶೇಖರ್, ಬೆಂಗಳೂರು. ಜೂನ್ 18 ಮಂಡ್ಯ ಜಿಲ್ಲೆ ಬಿ.ಜಿ. ನಗರದಲ್ಲಿರುವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುತ್ತಿದ್ದು, ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಆರಂಭಿಸುತ್ತಿದೆ. ನಗರೂರಿನಲ್ಲಿರುವ ಬಿಜಿಎಸ್ ಎನ್ಸಿಎಚ್ ಆವರಣದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಹಾಗೂ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಜೂನ್ 20 ಶುಕ್ರವಾರ ಉದ್ಘಾಟಿಸಲಾಗುತ್ತಿದೆ. ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಕೋಟ್ನ ಅಶ್ವವಿದ್ಯಾಮಂದಿರದ ಜಗದ್ಗುರು ಸ್ವಾಮಿ ಪರಮಾತ್ಮಾನಂದ ಸ್ವಾಮೀಜಿ, ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿವಿ ಕ್ಯಾಂಪಸ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಂ.ಎ. ಶೇಖರ್ ಅವರು, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ವಿ. ಸೋಮಣ್ಣ, ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾ. ಶರಣಪ್ರಕಾಶ್ ಪಾಟೀಲ್, ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್. ಅಶೋಕ, ಸಂಸದ ಡಾ. ಕೆ. ಸುಧಾಕರ್, ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಎನ್. ಶ್ರೀನಿವಾಸಯ್ಯ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಬಿಜಿಎಸ್ ಎಂಸಿಎಚ್ ಅಂತ ಬಿಜಿಎಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅನ್ನೋದ ಇನಾಗ್ರೇಷನ್ ಸೆರೆಮನಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸ್ಪಿರಿಚುವಲ್ ಲೀಡರ್ಸ್ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಮ್ಮ ಪೊಲಿಟಿಕಲ್ ಲೀಡರ್ಸ್ ಅಂತ ಹೇಳಬಾರ್ದು, ಲೀಡರ್ಸ್ ಆಫ್ ನೇಷನ್ ಅನ್ನೋದಕ್ಕೆ ಅವರು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ರೀ ಅಮಿತ್ ಶಾ ಜಿ ಅವರು ಚೀಫ್ ಗೆಸ್ಟ್ ಆಗಿ ಇನಾಗ್ರೇಷನ್ಗೆ ಬರ್ತಾರೆ. ಜೊತೆಗೆ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯದ ಮಂತ್ರಿಗಳೆಲ್ಲರೂ ಬರ್ತಿದ್ದಾರೆ. ಮುಖ್ಯ ಆಬ್ಜೆಕ್ಟಿವ್ ಅಂತ ಹೇಳಬೇಕು ಅಂದರೆ, ಈಗ ಮೆಡಿಕಲ್ ಕಾಲೇಜ್ ನಡೆಸೋಣ, ಎಲ್ಲರಿಗೂ ಡಾಕ್ಟರ್ ಮಾಡಬೇಕು ಅಂತ. ಅದಕ್ಕಿಂತ ಮುಖ್ಯವಾಗಿ ಹೈ ಲೆವೆಲ್ ಆಫ್ ಮೆಡಿಕಲ್ ಅಸಿಸ್ಟೆನ್ಸ್, ಹೆಲ್ತ್ ಅಸಿಸ್ಟೆನ್ಸ್ ಟು ಅ ಕಾಮನ್ ಮ್ಯಾನ್ ತರಬೇಕು ಅನ್ನೋದು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, ಚಾನ್ಸಲರ್, ಹಾನರಬಲ್ ಚಾನ್ಸಲರ್ ಅಂತ ಹೇಳ್ತೀವಲ್ಲ, ಅವರ ಯೋಚನೆ. ಯಾತಕ್ಕೆ ಅಂದರೆ ಇವತ್ತು ಒಂದು ಸೀರಿಯಸ್ ಹೆಲ್ತ್ ಕಾನ್ಸಿಕ್ವೆನ್ಸ್ ಒಂದು ಸಲ ಒಂದು ಗಂಭೀರವಾದ ಹೆಲ್ತ್ ಕಾನ್ಸಿಕ್ವೆನ್ಸ್ ಅಂತ ಹೇಳ್ತೀವಲ್ಲ, ಹಾರ್ಟ್ ಅಟ್ಯಾಕ್ ಆಗಲಿ, ಏನಾದರೂ ಸೀರಿಯಸ್ ಸರ್ಜರಿ ಆಗಲಿ, ಒಂದು ಸಲ ಅಡ್ಮಿಟ್ ಆಗಿಬಿಟ್ರೆ ಫೈನಾನ್ಷಿಯಲಿ ಬಹಳಷ್ಟು ನೊಂದು ಬಿಡ್ತಾರೆ ಜನಗಳು. ಅದನ್ನು ಹೇಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಮಾಡಿ ಈಗ ಹಾಸ್ಪಿಟಲ್ಗಳನ್ನು ಶುರು ಮಾಡಿದ್ದೀವಿ. BGS ನಮ್ಮ AH ಅಂತ BG ನಗರದಲ್ಲಿ ಮುಂಚೆಯಿಂದ ಬಹಳ ವರ್ಷದಿಂದಿದೆ. ಇವಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ನ್ಯೂರೋ ಸರ್ಜರಿ ಆಗಲಿ, ಪ್ಲಾಸ್ಟಿಕ್ ಸರ್ಜರಿ ಆಗಲಿ, ಕಾರ್ಡಿಯಾಲಜಿ ಆಗಲಿ ಆ್ಯಂಡ್ ಮೆನಿ ವೆರಿ ಸೆನ್ಸಿಟಿವ್ ಸರ್ಜರೀಸ್, ಜೊತೆಗೆ ರೀನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕಸಿ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಶುರು ಮಾಡಿ ಭಾಳಷ್ಟು 30-40% ಆನೆ ಇದರಲ್ಲಿ ಕಡಿಮೆ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಇಲ್ಲಿ ಇದನ್ನು ಜನಸಾಮಾನ್ಯರಿಗೆ ಮುಟ್ಟಬೇಕಾದ್ರೆ ನಿಮ್ಮ ಸಹಾಯನೂ ಬೇಕು ಅಂತ ನನ್ನ ನಂಬಿಕೆ. ನನ್ನ ಹೆಸರು ಡಾಕ್ಟರ್ C.K. ಸುಬ್ರಾಯ, ಕುಲಸಚಿವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ. ಈಗಾಗಲೇ ತಿಳಿಸಿದಂತೆ ಶೈಕ್ಷಣಿಕವಾಗಿ ಒಂದು ಆದಿಚುಂಚನಗಿರಿ ಸಂಸ್ಥೆಗಳು ಒಂದು ಸೆಕ್ಷನದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದೆ. ಹಾಗೆ ಅವರು ಹೇಳಿದಾಗೆ ಅನ್ನ, ಅಕ್ಷರ ಮತ್ತು ಆರೋಗ್ಯ, ಇನ್ನು 9 ಬೇರೆ ಬೇರೆ ವಿಧಗಳು ಟೋಟಲ್ ಇದೆ. ಅದರಲ್ಲಿ ಇವು 3 ಮುಖ್ಯ ತಗೊಂಡ್ರೆ, ನೀವು ಆರೋಗ್ಯ ಹೆಲ್ತ್ ಕೇರ್ ಸರ್ವಿಸ್ನಲ್ಲಿ ಇವತ್ತು ಒಂದು ವಿನೂತನವಾದಂತಹ ನಮ್ಮ ವಿಶ್ವವಿದ್ಯಾಲಯದ ಒಂದು ಹೊಸ ಒಂದು ಕ್ಯಾಂಪಸ್ಸನ್ನು ಬೆಂಗಳೂರು ನಗರೂರು ಅಂತಕ್ಕಂಥ ಜಾಗದಲ್ಲಿ ಮಾಡ್ತಾಯಿದ್ದೇವೆ. ಅದು ಸಹ ಬೆಂಗಳೂರಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂತಹ ಜಾಗದಲ್ಲಿ. ಅಲ್ಲಿ ಈಗಾಗಲೇ ಹೇಳಿದಾಗೆ ನಮ್ಮ ಪಾರಂಪರಿಕವಾದಂತಹ ಏನು ಚಿಕಿತ್ಸೆಗಳಿದ್ದು, ಅದರ ಜೊತೆಗೆ ಮಾಡ್ರನ್ ಮೆಡಿಸಿನ್ ಏನಿದೆ, ಇವತ್ತಿನ ನಮ್ಮ ಭಾಳ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ, ತಮಗೆಲ್ಲ ಗೊತ್ತಿದೆ. ಇವತ್ತು ಒಂದು ಎಲ್ಲ ಹಂತದಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇವತ್ತು ಡಾಕ್ಟ್ರುಗಳು ವಿಶೇಷವಾಗಿ ಚಿಕಿತ್ಸೆಗಳನ್ನು ಕೊಡ್ತಾಯಿದ್ದಾರೆ. ಇವೆರಡನ್ನೂ ಇಂಟಿಗ್ರೇಟ್ ಮಾಡ್ತಕ್ಕಂತಹ ಒಂದು ಹೊಸ ಕ್ಯಾಂಪಸ್ಸನ್ನು ಇಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ. ಅದು ಒಂದು ವಿನೂತನೆ ಅಂತ ನನ್ನ ಅಭಿಪ್ರಾಯ. ಅಂತಹ ಒಂದು ಕ್ಯಾಂಪಸ್ನ ಉದ್ಘಾಟನೆ ಜೂನ್ 20ರಂದು ವಿಶೇಷವಾಗಿ ಎಲ್ಲ ಸ್ಪಿರಿಚುವಲ್ ಲೀಡರ್ಸು, ರಾಜಕೀಯ ಮುಖಂಡರಿರ್ಬೋದು, ಸಾಮಾಜಿಕ ಮುಖಂಡರಿರ್ಬೋದು, ನಮ್ಮ ಶೈಕ್ಷಣಿಕ ಮುಖಂಡರುಗಳಿರ್ಬೋದು, ಇವರೆಲ್ಲರೂ ಇರ್ತಕ್ಕಂಥರ ಸಮ್ಮುಖದಲ್ಲಿ ಅದನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ. ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಅವರ ಪೂಜ್ಯ ಸ್ವಾಮೀಜಿಯವರ ಸಂಕಲ್ಪದಂತೆ
ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ಈ ಹೆಲ್ತ್ ಕೇರ್ ಸರ್ವೀಸಸಲ್ಲಿ ಅಂತಕ್ಕಂಥದ್ದು ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಅದನ್ನು ಅವತ್ತು ಲೋಕಾರ್ಪಣೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಈ ಪ್ರೆಸ್ ಮೀಟ್ ಮಾಡಿ ತಮ್ಮಗಳ ಮುಖಾಂತರ, ಮಾಧ್ಯಮದ ಮುಖಾಂತರ ಜನರಿಗೆ ಹೆಚ್ಚು, ಯಾಕೆಂತಂದರೆ ಎಲ್ರಿಗೂ ನಾವು ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವುಗಳು ಅದರ ವಿಶೇಷವಾದಂತಹ ಅಂಬಾಸಡರ್ ಅಂತ ತಿಳಿದು ತಮ್ಮ ಮುಖಾಂತರ ಇದನ್ನೆಲ್ಲ ತಿಳಿಸ್ತಾ ಇದ್ದೇವೆ.